ಮುಂದೆ ಹಾಕ್ಬೋದು ನಾವು. ಈ ಇದನ್ನು ಹದಿಹರಿಯ ಕಾಲಿಡೋದನ್ನು ಅದೆಲ್ಲ ಸ್ಟಾಪ್ ಆಗೋ ಥರ ಮಾಡಿ ಮತ್ತೆ ಅದನ್ನು ಮುಂದೆ ಪ್ರೋಗ್ರೆಸ್ ಆಗ್ದಂಗೆ ಮಾಡಿ ಆಮೇಲೆ ಒಂದು 10-11 ವರ್ಷದ ತನಕ ನಾವು ಅದು ಕೆಲವು ಮೆಡಿಸಿನ್ಸ್ ಇದೆ, ಹಾರ್ಮೋನ್ಸು, ಅದನ್ನು ಕೊಟ್ಟು ಮುಂದೂಡ್ಬೋದು ನಾವು ಅದನ್ನು. ಸೊ ಬಟ್ 8, 9, 10 ಅದಾದರೆ ಸ್ವಲ್ಪ ಅರ್ಲಿ ಪ್ಯೂಬರ್ಟಿ ಅಂತ ತೊಗೊಳ್ತೀವಿ. ಅದು ಸಹಜವಾಗಿ ನ್ಯಾಚುರಲ್ ಆಗೋವಂಥದ್ದು. ಅದಕ್ಕೇನೆಂದರೆ ಮನೆಯವ್ರನ್ನೂ ಪ್ರಿಪೇರ್ ಮಾಡಬೇಕು, ಅದಕ್ಕೊಂದು ಆಪ್ತ ಸಮಾಲೋಚನೆ ಆಗಬೇಕು, ಮಗುಗೂ ಕೂಡ ಸರಿಯಾಗಿ ತಿಳಿಸ್ಕೊಡ್ಬೇಕು ಹೇಗೆ ನಿಭಾಯಿಸಬೇಕು. ಯಾಕಂದರೆ ಇನ್ನೂ ಅದು ಚಿಕ್ಕ ಮಗು ಇರುತ್ತೆ, ಬೇರೆ ಅವ್ರ ಫ್ರೆಂಡ್ಸು ಕ್ಲಾಸ್ಮೇಟ್ಸ್ ಎಲ್ಲ ಇನ್ನೂ ಚಿಕ್ಕವ್ರ ಥರ ಇರ್ತಾರೆ. ಇವಳಲ್ಲಿ ಆಲ್ರೆಡಿ ಒಂದು ದೊಡ್ಡ ಬೆಳವಣಿಗೆ ಆಗಿರುತ್ತೆ, ಅದು ಒಂದು ಮುಜುಗರದ ಭಾವನೆಗಳಿಗೆ ಕಾರಣ ಆಗುತ್ತೆ. ಸೊ ಇದೆಲ್ಲ ಗಮನದಲ್ಲಿ ಇಟ್ಟುಕೊಂಡು ನಾವು ಮಗುವಿಗೆ ಮತ್ತು ಮನೆಯವ್ರಿಗೆ ನಾವು ಕೊಡಿ. ಆದರೆ ಮಗುವಿನ ಮನಸ್ಸಿನಲ್ಲಿ ಅದೇನೋ ಒಂದು ಆಗಬಾರ್ದಾಗೋಗಿದೆ, ತಪ್ಪಾಗೋಗಿದೆ, ನನ್ನಿಂದೇನೋ ಇದು ಇಟ್ಸ್ ಒಂದು ಕ್ರೈಮ್ ಅನ್ನೋ ಥರ ಬಿಹೇವ್ ಮಾಡಬಾರ್ದು, ಅದನ್ನು ತಿಳಿಸ್ಕೊಡ್ಬೇಕು. ಯಾಕಂದರೆ ಮಗು ತನಗೇನೋ ಆಗೋಗಿದೆ ಅನ್ನೋ ಒಂದು ಭಯದಲ್ಲಿರುತ್ತೆ. ಇದೆಲ್ಲ ಸಹಜ, ನಿನಗೆ ಸ್ವಲ್ಪ ಬೇಗ ಆಗಿದೆ, ಇನ್ನೊಂದು ಸ್ವಲ್ಪ ದಿವ್ಸಕ್ಕೆ ನಿನ್ನ ಫ್ರೆಂಡ್ಸು ಇವ್ರಿಗೆಲ್ಲನೂ ಕೂಡ ಇದು ಬರುತ್ತೆ, ಆದ್ದರಿಂದ ಇದಕ್ಕೇನು ನೀನು ಬೇಜಾರು ಮಾಡ್ಕೊಳ್ಬೇಕಾಗಿಲ್ಲ, ಇದಿಲ್ಲ ಅಂತ ಅದನ್ನು ತಿಳಿಸ್ಬೋದು. ಇವಾಗ ನಾವು ಒಂದು ಮುಟ್ಟಿನ ಬಗ್ಗೆ ಇದ್ರದ್ದು ಬಗ್ಗೆ ಮಾತಾಡೋದು ಅನ್ನೋದೇ ಒಂದು ನೋಡಿ ಎಷ್ಟು ಸಮಾಜದ ಬದಲಾವಣೆ ಅಂತ ಹೇಳಬೇಕು. ಇಲ್ಲ ಅಂದರೆ ಒಂದು ಸ್ವಲ್ಪ ದಿವಸದ ಹಿಂದೆ ನಮ್ಮ ಕಾಲದಲ್ಲಿ ಮುಟ್ಟು ಆಗಿದೆ ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ, ಮುಟ್ಟು ಪ್ರಾರಂಭ ಆಗಿದೆ ಅಂದರೆ ಅದ್ರ ಬಗ್ಗೆನೇ ಮಾತಾಡಬಾರ್ದು, ಅದ್ರ ಬಗ್ಗೆ ಬಹಳಷ್ಟು ತಪ್ಪು ತಿಳುವಳಿಕೆಗಳು, ಮೂಢನಂಬಿಕೆಗಳು ಎಲ್ಲ ಕೂಡ ಸೇರ್ಕೊಂಡು ಹೋಗಿತ್ತು. ಆದರೆ ಈ ಕಾಲ ಬದಲಾವಣೆ ಆಗಿದೆ, ಅದನ್ನು ಮುಕ್ತವಾಗಿ ಮಾತಾಡೋ ಅಂಥ ಪರಿಸರ ಇದೆ ನಮಗೆ. ಹಾಗಾಗಿ ನಮ್ಮ ಪ್ರೈಮ್ ಮಿನಿಸ್ಟರ್ ಕೂಡ ರೆಡ್ ಫೋರ್ಟ್ ಮೇಲೆ ಮುಟ್ಟಿನ ಬಗ್ಗೆ, ಸ್ಯಾನಿಟರಿ ನ್ಯಾಪ್ಕಿನ್ಸ್ ಬಗ್ಗೆ ಮಾತಾಡಿದ್ರು. ಅಂದರೆ ಇದೊಂದು ಸಹಜವಾಗಿ ನಡೆಯುವಂಥ ದೇಹದಲ್ಲಿ ಇರುವಂಥ ಒಂದು ಕ್ರಿಯೆ. ಅದನ್ನು ಬಟ್ ತುಂಬ ಬೇಗ ಆದಾಗ ಅದು ಸ್ವಲ್ಪ ಮಟ್ಟಿಗೆ ತೊಂದರೆ, ಮುಜುಗರ ಕೊಡುತ್ತೆ. ಬಟ್ ಅದಕ್ಕೆ ಸರಿಯಾದ ಒಂದು ಆಪ್ತ ಸಮಾಲೋಚನೆ ಅಥವಾ ಕೌನ್ಸಿಲಿಂಗ್ ಬೇಕಾಗುತ್ತೆ. ಡಾಕ್ಟರ್, ನಿಜ ನೀವು ಹೇಳಿದ್ದು. ಯಾಕೆಂತಂದ್ರೆ ಹಿಂದಿನ ದಿನಗಳಲ್ಲಿ ಬಹಳ ಮುಜುಗರಕ್ಕೆ ಎಷ್ಟೋ ಜನ ಹೆಣ್ಮಕ್ಳು ಒಳಗಾಗ್ತಾ ಇದ್ರು. ಈಗ ತಂದೆ ತಾಯಿಗೆ ಹೋಗಿ ವಿಚಾರ ಹೇಳಬೇಕು ಅಂತಂದ್ರೂ ಕೂಡ ಅಯ್ಯೋ ಹೆಂಗಪ್ಪ ಹೇಳೋದು ಈ ವಿಚಾರ ಅಂತ ಯೋಚನೆ ಮಾಡ್ತಾ ಇದ್ರು. ಆದ್ರೆ ಈಗ ನಿಜಕ್ಕೂ ಕೂಡ ಕಾಲ ಬದಲಾಗಿದೆ. ಹಾಗಾಗಿ ನಾವು ಈ ಒಂದು ವಿಚಾರ ಇಷ್ಟು ಮುಕ್ತವಾಗಿ ಮಾತನಾಡ್ತಾ ಇದ್ರೆ ಪ್ರತಿಯೊಬ್ರು ಕೂಡ ಮಾತನಾಡಲೇಬೇಕಾದಂತ ವಿಚಾರ. ಅರಿವೇ ಇರೋದಿಲ್ಲ. ಈಗ ಮುಟ್ಟಾದಂತ ಸಂದರ್ಭದ ಹೆಂಗ್ ನಿಭಾಯಿಸ್ಬೇಕು, ಏನು ಮಾಡ್ಬೇಕು ಅಂತ ಅರಿವೇ ಇರೋದಿಲ್ಲ. ದೊಡ್ಡವರಾದ್ರೂ ಕೂಡ ಆ ಒಂದು ಸಮಸ್ಯೆ ಈಗಲೂ ಕೂಡ ಫೇಸ್ ಮಾಡ್ತಾ ಇದೆ. ಯಾಕಂದ್ರೆ ಇನ್ನೂ ಕೂಡ ಎಷ್ಟೋ ಸಂಪ್ರದಾಯಸ್ಥ ಭಾವನೆಗಳಿರುವಂತ ಅಂತ ಮನೆತನಗಳಲ್ಲಿ ಹೊರಗಡೆ ಕೂತ್ಕೊಳ್ಬೇಕು, ಅದು ಒಂದು ಮುಜುಗರ. ಬೇರೆಯವ್ರು ನೋಡಿದ್ರೆ ಇದು ಮಾಡಿದ್ರೆ, ಚಿಕ್ಕ ಮಗುನ ನೀನು 3 ದಿವಸ ಹೊರಗಡೆ ಕೂತ್ಕೋಬೇಕು, ಯಾರನ್ನೂ ಮುಟ್ಟಬಾರ್ದು, ಏನು ಕೆಲಸ ಮಾಡಬಾರ್ದು, ಸ್ಕೂಲ್ ಅದೆಲ್ಲ ಮಾಡೋಕ್ಕಾಗಲ್ಲ. ಇವಾಗ ಸ್ಕೂಲು ಎಲ್ಲ ಚಟುವಟಿಕೆಗಳನ್ನು ಮುಂದುವರಿಸ್ಬೋದು. ಮುಟ್ಟಿ ಬಂದಿದೆ ಅನ್ನೋದಕ್ಕೋಸ್ಕರ ಅದೇ ನಿನ್ನನ್ನೆಲ್ಲ ಕಟ್ಟಾಕಬೇಕಾಗಿಲ್ಲ ಅಂತೆಲ್ಲ ತಿಳಿಸ್ಕೊಡ್ಬೇಕಾಗತ್ತೆ. ನಿಜ ಡಾಕ್ಟರ್, ಅದು ಬಹಳ ಪ್ರಮುಖವಾಗಿ ಡಾಕ್ಟರ್ ಹೇಳ್ತಾ ಇದ್ರು. ಈಗ ಏನಾದರೂ 8 ವರ್ಷಕ್ಕೆ ಮಕ್ಕಳು ಋತುಮತಿಗಳಾಗ್ತಾರೆ ಅಂತಂದ್ರೆ ಅದನ್ನು ಮುಂದೂಡಿಕೆ ಮಾಡಬಹುದು ಅಂತ ಹೇಳ್ತಾ ಇದ್ರು. ಈಗ ಆಯುರ್ವೇದದಲ್ಲಿ ಇದನ್ನು ಯಾವ ರೀತಿ ಅನಲೈಸ್ ಮಾಡ್ತಾರೆ ಒಂದು ಋತುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸೊ ಇಲ್ಲೂ ಕೂಡ ಅಷ್ಟೇ, ದೇಹದಲ್ಲಿ ಹೇಗೆ ಪರಿವರ್ತನೆಗಳಾಗುತ್ತೆ. ಈಗ ಬಾಡಿ ಏನು ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸು ಅಂತಂದರೆ ದೇಹದಲ್ಲಿ ಆಗುವಂಥ ಬದಲಾವಣೆಗಳನ್ನ ನೋಡಿಬಿಟ್ಟು ನಾವು ಹೌದು ನೆಕ್ಸ್ಟ್ ಇನ್ನೊಂದು ವರ್ಷದಲ್ಲಿ ಋತುಮತಿ ಆಗ್ತಾಳೆ ಅಂತ ಗೊತ್ತಾಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ನಾವು ಚಿಕ್ಕ ವಯಸ್ಸಿನಲ್ಲೇ ಫಸ್ಟು ನಾವು ಚಾಕ್ಲೇಟ್ಸು ಡೈಲಿ, ಅವಾಗೆಲ್ಲ ಹೇಗಿರ್ತಿತ್ತು ಅಂದರೆ ಶ್ರೀಮಂತರ ಮನೆಯಲ್ಲಿ ನಾವು ಬಿಸ್ಕೆಟನ್ನು ನೋಡ್ಬೋದಾಗಿತ್ತು ಅಥವಾ ಚಾಕ್ಲೇಟ್ಸನ್ನು ನೋಡ್ಬೋದಾಗಿತ್ತು, ಅಥವಾ ಯಾವಾಗೋ ಹಬ್ಬ ಹರಿದಿನ ದಿವಸದಲ್ಲಿ ನಾವು ಸಿಹಿ ತಿನಿಸುಗಳನ್ನು ನಾವು ತಿಂತಾ ಇದ್ವಿ. ಆದರೆ ಇವಾಗ ಆ ಥರ ಇಲ್ಲ, ಎಲ್ಲರಿಗೂ ಈಸಿಯಾಗಿ ಸಿಗುತ್ತೆ. ಅದು ಚಾಕ್ಲೇಟ್ಸು ಮಕ್ಕಳಿಗೇನೆ ಅನ್ನೋ ಥರ ಪೇರೆಂಟ್ಸು ಅಂದ್ಕೊಂಡ್ಬಿಟ್ಟಿದ್ದಾರೆ. ಕೆಲವರು ದೊಡ್ಡವರು ಅಷ್ಟೇ ಮನೇಲೆಲ್ಲ ಹೇಗಂತಾರೆ, ಮಕ್ಕಳೇ ತಾನೇ ತಿನ್ನೋದು, ಮಕ್ಕಳಿಗೆ ಅಲ್ವಾ ಚಾಕ್ಲೇಟ್ಸು, ಈ ಬೇಕ್ರಿ ಐಟಮ್ಸ್ ಎಲ್ಲ ಇರೋದು ಅಂಥೇಳಿ ಜಾಸ್ತಿ ಕೊಡ್ತಾರೆ. ಸೊ ಇದನ್ನು ಫಸ್ಟು ನಾವು ನಿಲ್ಲಿಸ್ಬೇಕು. ಆಮೇಲೆ ಅವ್ರಿಗೆ ಈಗ ಚಿಕ್ಕ ವಯಸ್ಸಿನಲ್ಲೇ ಅಂದರೆ 3-4 ವರ್ಷದಲ್ಲೇ 5 ವರ್ಷದಲ್ಲೇ ಅವರು ತುಂಬ ದಪ್ಪಗಿದ್ದಾರೆ, ಒಬೆಸಿಟಿ ಇದೆ ಅಂತಂದರೆ ಅವಾಗಲೇ ನಾವು ಅವ್ರಿಗೆ ಫಸ್ಟು ಫುಡ್ ಯಾವ ರೀತಿ ಕೊಡಬೇಕು, ಮತ್ತು ಅವ್ರದ್ದು ಡೈಲಿ ಲೈಫ್ ಸ್ಟೈಲ್ ಯಾವ ಥರ ಇರಬೇಕು ಅಂತಂದರೆ, ಈಗ ಯೂಶಲಿ ಹೇಗೆ ಇವಾಗ ನಮ್ಮ ಜನ್ರೇಷನ್ ಇರೋದು ಅಂತಂದರೆ, ಈಗ ಯಾವಾಗಲೂ ಮೊಬೈಲಲ್ಲಿ ಇರ್ತಾರೆ. ಅವ್ರಿಗೆ ಎಂಟರ್ಟೈನ್ಮೆಂಟ್ ಹೇಗೆ ಸಿಗ್ತಿದೆ, ಅವ್ರಿಗೆ ಡೋಪಮೈನ್ ಅಥವಾ ಅವ್ರಿಗೆ ಖುಷಿ ಹೇಗೆ ಸಿಗ್ತಿದೆ ಅಂತಂದರೆ ಮೊಬೈಲು ಅಥವಾ ಟಿ ವಿ. ಬರೀ ಎಕ್ಸಸೈಸಸ್ ಮಾಡ್ತಾನೆ ಇಲ್ಲ, ಹೊರಗಡೆ ಆಟ ಆಡ್ತಾ ಇಲ್ಲ. ಅದು ಕೂಡ ಮುಖ್ಯ ಕಾರಣ. ನಾವು ಮಕ್ಕಳನ್ನ ಫಸ್ಟು ಹೊರಗಡೆ ಆಟ ಆಡೋಕ್ಕೆ ಬಿಡಬೇಕು. ಅವ್ರಿಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಚೆನ್ನಾಗಾಗಬೇಕು. ಫಿಸಿಕಲ್ ಆ್ಯಕ್ಟಿವಿಟೀಸ್ ಚೆನ್ನಾಗಾಯಿತು ಅಂತಂದರೆ ಈವನ್ ಆ ಮೆಟಬಾಲಿಸಮ್ ಏನಾಗ್ತಿದೆ ಅದು ಕೂಡ ಚೆನ್ನಾಗಾಗುತ್ತೆ. ಅಂದರೆ ಈಗ ಅರ್ಲಿ ಏಜಸ್ಸಲ್ಲಿ ಮೆನಾರ್ಕೆ ಅಥವಾ ಅರ್ಲಿ ಏಜಸ್ಸಲ್ಲಿ ಋತುಮತಿ ಆಗೋದನ್ನು ನಾವು ತಪ್ಪಿಸ್ಬೋದು. ಸಣ್ಣ ವಯಸ್ಸನ್ನು ಇದ್ದಾಗಲೇ ಅವರು ಒಬೆಸಿಟಿ ಇದ್ದರೆ ಅಥವಾ ದಪ್ಪ ಆಗ್ತಿದ್ದಾರೆ, ಅವರ ಏಜ್ಗಿಂತನೂ ಜಾಸ್ತಿ ವೆಯ್ಟ್ ಇದ್ದಾರೆ ಅಂತಂದರೆ
ಫಸ್ಟು ನಾವು ಅಲ್ಲಿಗೆ ಕಡಿವಾಣ ಹಾಕಬೇಕು. ಯಾವ ರೀತಿಯಾದ ಆಹಾರ ಕೊಡಬೇಕು, ಯಾವ ರೀತಿಯಾದ ಅವರ ದಿನಚರ್ಯ ಇರಬೇಕು, ಅಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ಏನೇನು ತಿನ್ನಬೇಕು, ಯಾವ ರೀತಿಯಾದ ಆ್ಯಕ್ಟಿವಿಟೀಸ್ ಇರಬೇಕು ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಸೊ ಅದನ್ನು ನಾವು ಮಕ್ಕಳಿದ್ದಾಗಲಿಂದನೇ ನಾವು ಪಾಲಿಸಬೇಕು. ಮಕ್ಕಳು ಹಠ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಅವ್ರಿಗೆ ನಾವು ಚಾಕ್ಲೇಟ್ ಕೊಡಿಸೋದಾಗಲಿ ಅಥವಾ ಜಾಸ್ತಿ ಸಿಹಿ ತಿನಿಸನ್ನು ಕೊಡೋದಾಗಲಿ ಅದನ್ನು ನಾವು ಫಸ್ಟು ಪ್ರಿವೆಂಟ್ ಮಾಡಬೇಕು. ಅಲ್ಲಿಂದನೇ ನಾವು ಎಷ್ಟೋ ಡಿಸೀಸನ್ನು ಪ್ರಿವೆಂಟ್ ಮಾಡ್ಬೋದು ಮತ್ತು ಈ ಅರ್ಲಿ ಮೆನಾರ್ಕೆ ಅಥವಾ ಈ ಅರ್ಲಿ ಏಜಸ್ಸಲ್ಲಿ ಆಗುವಂತಹ ಋತುಮತಿ ಅದನ್ನು ನಾವು ಪ್ರಿವೆಂಟ್ ಮಾಡಬಹುದು. ಓಕೆ ಡಾಕ್ಟರ್, ಬಹಳ ಪ್ರಮುಖವಾಗಿ ಪ್ರಿಸರ್ವೇಟಿವ್ ಆಹಾರಗಳೀಗ ಪೋಷಕರು ಏನು ಮಾಡ್ತಾರೆ, ಅಯ್ಯೋ ನಮಗೆ ಕೆಲಸಕ್ಕೆ ಹೋಗೋದಕ್ಕೆ ಸಮಯ ಆಗುತ್ತೆ, ಹಾಗಾಗಿ ಈ ಆಹಾರ ಕೊಟ್ಟರೆ ಏನು ಸಮಸ್ಯೆ ಆಗೋದಿಲ್ಲ, ಜೊತೆಗೆ ಈಗ ನೈಟು ಏನಾದರೂ ಫುಡ್ ಪ್ರಿಪೇರ್ ಮಾಡಿಟ್ಟಿರ್ತಾರೆ ಅದನ್ನು ಬೆಳಗ್ಗೆ ಮಕ್ಕಳಿಗೆ ಕೊಡ್ತಾರೆ. ಇದರಿಂದಲೂ ಏನಾದರೂ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತಾ ಮಕ್ಕಳಿಗೆ, ಹೇಗೆ ಡಾಕ್ಟರ್? ಸಮಾಜ ಬದಲಾದಂಗೆ ಸಮಾಜದಲ್ಲಿ ರೀತಿ ನೀತಿಗಳು, ಒಂದು ಊಟ ತಿಂಡಿ, ಪ್ರತಿಯೊಂದರಲ್ಲೂ ಮಲಗೋ ಟೈಮು, ಪ್ರತಿಯೊಂದರೊಳಗೂ ವ್ಯತ್ಯಾಸ ಆಗೇ ಇದೆ ಇವಾಗ. ಅದ್ರ ಜೊತೆಗೆ ಒತ್ತಡಗಳು ಚಿಕ್ಕ ಮಗುವಿಂದ ಹಿಡಿದು ದೊಡ್ಡವ್ರ ತನಕ ಒಂದು ಸ್ಟ್ರೆಸ್ಸು ಅಂತ ಎಲ್ಲರೂ ಬರೀ ಅದೇ ಒಂದು ದೊಡ್ಡದಾಗಿದೆ. ಈ ಒತ್ತಡಗಳಿಂದನೂ ಕೂಡ ಕಾರ್ಟಿಸಾಲ್ ಹಾರ್ಮೋನುಗಳು ಇದನ್ನು ದೇಹದಲ್ಲಿ ರಿಲೀಸ್ ಆಗುತ್ತೆ, ಸ್ಟ್ರೆಸ್ ಹಾರ್ಮೋನ್ಸ್ ಅಂತ. ಆ ಒತ್ತಡಕ್ಕೇ ಮಕ್ಕಳು ಬೇರೆ ರೀತಿ ಅವ್ರ ಬಿಹೇವ್ ಇರ್ಬೋದು, ತಿನ್ನೋದಿರ್ಬೋದು, ಅದರದೊಳಗೆ ಬದಲಾವಣೆಗಳಾಗುತ್ತೆ. ಮತ್ತು ಎಲ್ಲ ಪ್ಯಾಕ್ಡ್ ಫುಡ್ಡು, ಜಂಕ್ ಫುಡ್ಡು ಮತ್ತು ಬಹಳ ಪ್ರೋಸೆಸ್ಡ್ ಫುಡ್ಡು ಅಂತ ನಾವು ಏನು ಹೇಳ್ತೀವಿ, ಇದನ್ನೆಲ್ಲ ಊಟ ತಿಂಡಿ ಅದೆಲ್ಲ ರುಚಿಯಾಗಿರುತ್ತೆ ಬಾಯಿಗೆ. ಇನ್ನೇನು ನಮಗೆ ಯಾರಿಗೂ ಮನೇಲಿ ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲ, ಇಬ್ಬರು ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡೋದಾದರೆ ಮಕ್ಕಳಿಗೆ ಇನ್ನೇನು ಬೇಗ ರೆಡಿ ಫುಡ್ಡು ಏನೇನಿರುತ್ತೋ ಅದನ್ನು ಹಾಕ್ಕೊಟ್ಟು ಕಳಿಸ್ಬಿಟ್ರಾಯ್ತು. ಸೊ ಇದೆಲ್ಲ ಒಂಥರ ಶಾರ್ಟ್ಕಟ್ ಆದಂಗೆ ಆಗಿದೆ. ಮನೆಯಲ್ಲಿ ಮಾಡುವಂಥ ಸರಿಯಾದ ಒಂದು ಸಮತೋಲನ ಆಹಾರ ಬಹಳ ಮಕ್ಕಳಿಗೆ ಮಿಸ್ ಆಗ್ತಾ ಇದೆ. ಸೊ ಇದನ್ನು ಕೆಲವು ನಾವು ಏನು ಮಾಡೋಕ್ಕಾಗಲ್ಲ ಅಂತ ಒಪ್ಕೊಳ್ತಾ ಹೋಗಬೇಕಂದ್ರೂ ಕೂಡ ಈ ರೀತಿಯಾದ ತೊಂದರೆಗಳಾಗುತ್ತೆ. ಅದರೊಳಗೆ ಬಹಳಷ್ಟು ಹಾರ್ಮೋನ್ಸ್, ಅದನ್ನೇನು ಎಂಡೋಕ್ರೈನ್ ಡಿಸ್ರಪ್ಟರ್ಸ್ ಅಂತಲೇ ಅದಕ್ಕೊಂದು ಹೇಳ್ತೀವಿ ನಾವು. ದೇಹದಲ್ಲಿರುವಂಥ ಸಹಜ ಹಾರ್ಮೋನುಗಳ ರೀತಿ ವರ್ತಿಸುತ್ತೆ. ಹೊರಗಡೆಯಿಂದ ನಾವು ತಿನ್ನೋವಂಥ ಕೆಮಿಕಲ್ಸು ಇದೆಲ್ಲ ಅದು ದೇಹದಲ್ಲಿ ಆಗುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಏರ್ಪೇರು ಮಾಡುತ್ತೆ. ಅದು ಒಂದು ದೊಡ್ಡ ಕಾರಣ ಆಗುತ್ತೆ. ಸೊ ಅದೇ ಅದನ್ನು ಮತ್ತೆ ನಾನು ಹೇಳಿದ್ನಲ್ಲ, ಲೈಟು ಮತ್ತು ಸ್ಕ್ರೀನ್ ಇದರದ್ದು ಇವಾಗಂತೂ ಮೊಬೈಲ್ ಇರ್ಬೋದು, ಇಂಟರ್ನೆಟ್, ಟಿ ವಿ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಅದರೊಳಗೆ ಬರೋವಂಥ ಲೈಟನ್ನ ಎಫೆಕ್ಟ್ ಕೂಡ ಮೆದುಳಿನ ಮೇಲೆ ಭಾಳಷ್ಟು ರೂಲ್ಸ್ ಮಾಡ್ತಿದ್ದಾರೆ. 16 ವರ್ಷದ ತನಕ ಮೊಬೈಲ್ ಬಳಕೆ ಮಾಡಬಾರ್ದು, ಇದು ಎಲ್ಲ ಅದು ಒಂದು ರೀತಿಯಲ್ಲಿ ಅದೆಲ್ಲ ಒಳ್ಳೆಯದು. ಆದರೆ ಎಷ್ಟರ ಮಟ್ಟಿಗೆ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋಕ್ಕಾಗತ್ತೆ ಅನ್ನೋದು ಕೂಡ ಒಂದಿದು. ಆದರೆ ಏನು ಕೆಲವು ಬದಲಾವಣೆಗಳಾಗೋಗಿದೆ, ಕೆಲವು ವಿಷಯಗಳು ಈಗ ಸೈಂಟಿಫಿಕಲಿ ನಾವು ನೋಡೋಕ್ಕಾದರೂ ಕೂಡ ಇದೆಲ್ಲ ಆಗಿರೋದ್ರಿಂದ ಇನ್ನು ಅದಕ್ಕೆ ನಾವು ಏನು ಪರಿಹಾರ ಕಂಡುಕೊಳ್ಬೇಕೋ ಅದನ್ನು ಆ ಡೈರೆಕ್ಷನಲ್ಲಿ ಯೋಚನೆ ಮಾಡೋ ಥರ ಆಗಿದೆ. ಓಕೆ ಡಾಕ್ಟರ್, ಇನ್ನು ಬಹಳ ಪ್ರಮುಖವಾಗಿ ಆಗಲೇ ಡಾಕ್ಟರ್ ಹೇಳ್ತಾ ಇದ್ರು, ಈಗ ಹಿಂದೆ ಎಲ್ಲ ಹೆಂಗಿತ್ತು ಅಂತಂದರೆ ಬೇಗ ಎದ್ದೇಳ್ತಾ ಇದ್ರು, ಯಾರೇ ಆದರೂ ಕೂಡ ಯೂಶಲಿ ಬೇಗ ಎದ್ದೇಳ್ತಾ ಇದ್ರು ಮತ್ತು ಬೇಗ ನಿದ್ದೆ ಮಾಡ್ತಾ ಇದ್ರು, ಅದರಿಂದ ಅವ್ರ ಆರೋಗ್ಯ ಕೂಡ ಬಹಳ ಚೆನ್ನಾಗಿತ್ತು. ಆದರೆ ಇತ್ತೀಚಿನ ಮಕ್ಕಳಲ್ಲಿ ಹೆಂಗಾಗಿದೆ ಅಂತಂದರೆ ನಮಗೆ ಯಾವ ರೀತಿ ಒತ್ತಡ ಇರುತ್ತೆ ಅದೇ ರೀತಿ ಮಕ್ಕಳಿಗೂ ಕೂಡ ಒತ್ತಡ ಹೆಚ್ಚಾಗಿದೆ. ಈಗ ಒಂದು ವಿಚಾರ ನೋಡೋದಾದ್ರೆ, ಈಗ ಓದೋ ವಿಚಾರ ಆಗಿರ್ಬೋದು, ಪೋಷಕರೇ ತುಂಬ ಒತ್ತಡ ಹಾಕ್ತಾ ಇರ್ತಾರೆ, ಅದು ಕೂಡ ಹಾರ್ಮೋನ್ ಇಂಬ್ಯಾಲೆನ್ಸಿಗೆ ಕಾರಣ ಆಗುತ್ತಾ? ಹಾಗಾಗಿ ಮಕ್ಕಳು ಬೇಗ ಋತುಮತಿ ಆಗ್ತಾರೆ. ಅದರ ಜೊತೆಗೆ ನಾವು ಬೆಳಿಗ್ಗೆ ಏನಾದರೂ ಬೇಗ ಎದ್ದು ಮತ್ತು ನೈಟ್ ಬೇಗ ಮಲ್ಕೊಂಡ್ರೆ ಎಷ್ಟು ಉಪಯೋಗ ಆಗುತ್ತೆ ಹೆಣ್ಣು ಮಕ್ಕಳಿಗೆ ಈ ಋತುಮತಿಯಿಂದ ಸ್ವಲ್ಪ ಸಮಸ್ಯೆ ಸಾಲ್ವ್ ಆಗೋದಕ್ಕೆ ಅಂತ? ಎಸ್, ಡೆಫಿನೆಟ್ಲಿ. ಆಯುರ್ವೇದದಲ್ಲಿ ಹೇಳ್ತಾರೆ, ಬ್ರಾಹ್ಮಿ ಮುಹೂರ್ತ ಮುತ್ತಿಷ್ಟೇ ರಕ್ಷಾರ್ಥ ಆಯುಷಃ, ಅಂದರೆ ಯಾರು ಬೇಗ ಎದ್ದೊಳ್ತಾರೋ ಅವರ ಆಯುಷ್ ಜಾಸ್ತಿ ಆಗುತ್ತೆ ಅಂತ. ಇಲ್ಲಿ ಅರ್ಥ ಒಂದು, ಆಯುಷ್ ಜಾಸ್ತಿ ಆಗಬೇಕು ಅಂದರೆ ನಾವು ಆರೋಗ್ಯವಾಗಿರಬೇಕು. ಅಂದರೆ ಆರೋಗ್ಯವಾಗಿರೋದಕ್ಕೂ ಕೂಡ ನಾವು ಬೆಳಿಗ್ಗೆ ಏಳೋದ್ರಿಂದ ತುಂಬ ಸಹಾಯ ಆಗುತ್ತೆ. ಹೇಗಪ್ಪ ಅಂತಂದರೆ, ಬೆಳಿಗ್ಗೆ ನೀವು ಬೇಗ ಎದ್ದೊಳ್ಳೋದ್ರಿಂದ ಸ್ಟ್ರೆಸ್ ಆಗೋದಿಲ್ಲ. ನೀವು ಎಷ್ಟು ಲೇಟಾಗಿ ಎದ್ದೊಳ್ತೀರಾ, ಅರ್ಜೆಂಟಲ್ಲಿ ರೆಡಿ ಆಗಬೇಕಾಗತ್ತೆ, ಕೆಲಸಗಳ ಒತ್ತಡ ಜಾಸ್ತಿ ಆಗುತ್ತೆ. ನೀವು ಬೆಳಿಗ್ಗೆ ಬೇಗ ಎದ್ದರೆ ಒಂದು ವಾತಾವರಣ ತುಂಬ ಶುಭ್ರವಾಗಿರುತ್ತೆ. ಆವಾಗ ನೀವು ಡೈಲಿ ಆ್ಯಕ್ಟಿವಿಟೀಸನ್ನ ಮಾಡಬೇಕು. ನೀವು ಹೇಳಿದ್ರಿ, ಹೌದು, ನಾವು ಲೇಟಾಗಿ ಮಲ್ಕೊಳ್ಳೋದ್ರಿಂದ ಮತ್ತು ಲೇಟಾಗಿ ಎದ್ದೊಳ್ಳೋದ್ರಿಂದ ಡೆಫಿನೆಟ್ಲಿ ನಮ್ಮ ಹಾರ್ಮೋನ್ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ನಾವು ಆಯುರ್ವೇದದಲ್ಲೂ ಹೇಳ್ತಾರೆ, ರಾತ್ರಿ ಜಾಗರಣ ಇವೆಲ್ಲ ದೇಹದಲ್ಲಿ ಈ ದೋಷಗಳು, ವಾತ ಪಿತ್ತ ಕಫ ಅಂತ ಆಯುರ್ವೇದದಲ್ಲಿ ಏನು ಹೇಳ್ತೀವಿ, ವಾತ ದೋಷವನ್ನು ಆಲ್ಟರ್ನೇಟ್ ಮಾಡೋವಂಥ ಒಂದು ಪಾಸಿಟಿವ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ರಾತ್ರಿ ಜಾಗರಣ ಅಂದರೆ ಲೇಟ್ ನೈಟ್ ಮಲ್ಗೋವಂಥದ್ದು, ಬೆಳಿಗ್ಗೆ ತುಂಬ ಲೇಟಾಗಿ ಎದ್ದೊಳ್ಳುವಂಥದ್ದು, ಇದು ನಮ್ಮ ಎಂಡೋಕ್ರೈನ್ ಸಿಸ್ಟಮ್ ಮೇಲೆ ತುಂಬ ಪರಿಣಾಮ ಬೀಳುತ್ತೆ. ಸೊ ಎಲ್ಲರೂ ಏನು ಮಾಡಬೇಕು, ಅಟ್ಲೀಸ್ಟ್ ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೊಳಕ್ಕಾಗೋದಿಲ್ಲ, ಓಕೆ, ನೋ ಪ್ರಾಬ್ಲಮ್, ಅಟ್ಲೀಸ್ಟ್ ನಾವು ಒಂದು 6 ಗಂಟೆಗೆ ಎದ್ದೊಳ್ಬೋದಾ? 6 ಗಂಟೆಗೆ ಎದ್ದು ಒಂದು ಅರ್ಧ ಗಂಟೆ, ಮಿನಿಮಮ್ ಒಂದು ಅರ್ಧ ಗಂಟೆ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದು. ಅದು ನಿಮ್ಮದು ಯಾವುದಾದ್ರು ಎಕ್ಸಸೈಸ್ ಆದರೂ ಆಗಿರ್ಬೋದು, ಅಥವಾ
ಸಿಂಪಲ್ ಒಂದು ಬ್ರಿಸ್ಕ್ ವಾಕನ್ನಾದರೂ ಮಾಡ್ಕೊಂಡು ಬನ್ನಿ, ಅಥವಾ ನಿಮ್ಮ ಮಕ್ಕಳಿಗೆ ಬೆಳಿಗ್ಗೆ ಹೊತ್ತು ಆಟ ಆಡೋಕ್ಕೆ ಕರ್ಕೊಂಡು ಹೋಗಿ, ಏನೂ ತೊಂದರೆ ಇಲ್ಲ. ಅಟ್ಲೀಸ್ಟ್ ಅವರು ಓಡೋದು ಅಥವಾ ಬೆಳಿಗ್ಗೆ ಹೊತ್ತು ಎಕ್ಸಸೈಸಸ್ ಮಾಡೋದ್ರಿಂದ ಅವರ ಬಾಡಿಯಲ್ಲಿ ಮೆಟಬಾಲಿಸಮ್ ಚೆನ್ನಾಗಾಗುತ್ತೆ. ಇದರಿಂದ ಅವ್ರಿಗೆ ಈಗ ಏನು ಇನ್ಸುಲಿನ್ ಸೆನ್ಸಿಟಿವಿಟಿ ಚೆನ್ನಾಗಾಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸು ಕಡಿಮೆ ಆಗುತ್ತೆ. ಯಾಕಂತಂದರೆ ಈಗ ನೀವು ಏನು ಅರ್ಲಿ ಏಜಸ್ಸಲ್ಲಿ ಋತುಮತಿ ಆಗ್ತಾರಲ್ಲ, ಅದು ಮುಂದೆ ತುಂಬ ಕೆಟ್ಟ ಪರಿಣಾಮಗಳನ್ನು ಬೀರುತ್ತೆ ಅವರ ಆರೋಗ್ಯದ ಮೇಲೆ. ಅರ್ಲಿ ಏಜಸ್ಸಲ್ಲೇ ಅವ್ರಿಗೆ ಟೈಪ್ 2 ಡಯಾಬಿಟಿಸ್ ಬರ್ಬೋದು, ಅರ್ಲಿ ಏಜಸ್ಸಲ್ಲೇ ಅವ್ರಿಗೆ PCOD ಸಮಸ್ಯೆ ಕಾಡ್ಬೋದು, ಮುಂದೆ ಒಂದು ದಿವಸ ಈವನ್ ಇನ್ಫರ್ಟಿಲಿಟಿಗೂ ಒಂದು ಕಾರಣ ಆಗಬಹುದು. ಇನ್ನೂ ಬಹಳಷ್ಟು ಕೆಲವೊಂದು ರಿಸರ್ಚ್ಗಳು ಹೇಳುತ್ತೆ ಈವನ್ ಕ್ಯಾನ್ಸರ್ಗೂ ಕೂಡ ಒಂದು ಕಾರಣ ಅಂತ ಹೇಳ್ತಾರೆ ಆ್ಯಕ್ಚುಲಿ. ಬಟ್ ಕಾಮನ್ ಆಗಿ ನಮಗೆ ಕಾಡುವಂಥ ತೊಂದರೆಗಳಂತಂದರೆ ಈ ಟೈಪ್ 2 ಡಯಾಬಿಟಿಸ್ ಆಗಿರ್ಬೋದು, ಹೈಪೋಥೈರಾಯ್ಡಿಸಮ್ ಆಗಿರ್ಬೋದು, ಇವೆಲ್ಲವೂ ಒಂದು ಕಾರಣ. ಸೊ ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದೊಳ್ಳೋದ್ರಿಂದ ಹಿಡಿದು ವ್ಯಾಯಾಮವನ್ನು ಡೈಲಿ ಮಾಡಬೇಕು ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಡೈಲಿ ಆ ವ್ಯಾಯಾಮವನ್ನು ಮಾಡುವಂಥದ್ದು, ನಿತ್ಯಂ ಅಭ್ಯಂಗಂ ಆಚರ್ಯೇತ್ ಅಂದರೆ ಡೈಲಿ ಆಯಿಲ್ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡುವಂಥದ್ದು. ಇದರಿಂದ ಏನಾಗುತ್ತೆ, ಜರ ಶ್ರಮ ವಾತಃ ಅಂತಂದರೆ ನಮ್ಮ ದೇಹದಲ್ಲಿ ಅರ್ಲಿ ಏಜಿಂಗ್ ಆಗೋದಿಲ್ಲ, ಮತ್ತು ಈ ವಾತ ರಿಲೇಟೆಡ್ ಅಂದರೆ ಈ ಹಾರ್ಮೋನಲ್ ರಿಲೇಟೆಡ್ ಡಿಸಾರ್ಡರ್ಸ್ ಬರೋದಿಲ್ಲ. ಅಟ್ಲೀಸ್ಟ್ ನಮ್ಗೆ ಇವು ಯಾವುದೂ ರೆಗ್ಯುಲರಾಗಿ ಮಾಡೋಕ್ಕಾಗಿಲ್ಲ ಅಂತಂದರೂ ಡೈಲಿ ಬೇಗ ಎದ್ದೊಳ್ಳೋದು ಈಸಿಯಾಗಿ ಎಲ್ಲರೂ ಮಾಡ್ಬೋದು, ವ್ಯಾಯಾಮ ಡೈಲಿ ಎಲ್ಲರೂ ಮಾಡ್ಬೋದು. ವಾರಕ್ಕೆ 1-2-3 ಸತಿ ಆದರೂ ಅಥವಾ 1-2 ಸತಿ ಆದರೂ ಅಭ್ಯಂಗ ಮಾಡ್ಕೊಳ್ಳೋದು, ಅಂದರೆ ಆಯಿಲನ್ನು ಹಚ್ಕೊಂಡು ಸ್ನಾನ ಮಾಡೋವಂಥದ್ದು, ಅದನ್ನೇ ಅಭ್ಯಂಗ ಅಂತ ಅನ್ನೋದು. ಆಯುರ್ವೇದ ಹೇಳ್ತಾರೆ ಅಟ್ಲೀಸ್ಟ್ ನಿಮಗೆ ಡೈಲಿ ಮಾಡೋಕ್ಕಾಗಿಲ್ಲ ಅಂತಂದರೆ ತಮ್ಮ ವಿಶೇಷೇಣ ಶಿರಃ ಕರ್ಣ ಪಾದೇಶು ಅಂತಂದರೆ ಅಟ್ಲೀಸ್ಟ್ ತಲೆಗೆ ಆಯಿಲಿಂಗ್ ಮಾಡ್ಕೊಳ್ಳೋದು, ಪಾದಕ್ಕೆ ಪಾದ ಅಭ್ಯಂಗವನ್ನು ಮಾಡ್ಕೊಳ್ಳೋದು. ಇವೆಲ್ಲ ಏನಾಗುತ್ತೆ, ನಿಮ್ಮ ಹಾರ್ಮೋನ್ ಡಿಸ್ಟ್ರಪ್ಷನ್ ಅಥವಾ ಎಂಡೋಕ್ರೈನ್ ಸಿಸ್ಟಮ್ ಮೇಲೆ ಆಗೋವಂಥ ಡಿಸ್ಟರ್ಬೆನ್ಸನ್ನು ನಾರ್ಮಲೈಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಇದನ್ನೆಲ್ಲ ನಾವು ಕಲ್ಟಿವೇಟ್ ಮಾಡ್ಕೊಳ್ಬೇಕು. ಮತ್ತು ಈಗ ಬ್ರೇಕ್ಫಾಸ್ಟ್ ಮಾಡ್ತೀವಿ, ಈಗ ಮಕ್ಕಳಿಗೆ ಯೂಶಲಿ 7 ಗಂಟೆಗೆ ಇವಾಗೆಲ್ಲ ಸ್ಕೂಲ್ಸ್ ಇರುತ್ತೆ, ಹಂಗಂತ ಹೇಳಿಬಿಟ್ಟು ಪೇರೆಂಟ್ಸ್ ಏನು ಮಾಡ್ತಾರೆ, ಯಾವುದೋ ಈಸಿಯಾಗಿ ಸಿಗೋ ಅಂಥದ್ದು ಬೇಗ ಯಾವುದು ರಸ್ಕ್ ಆಗಿರ್ಬೋದು ಅಥವಾ ಬೇಗ ಯಾವುದೋ ಒಂದು ಮಿಕ್ಸ್ ಮಾಡಿ ತಿನ್ನಿಸೋ ಅಂಥದ್ದನ್ನು ಮಾಡಲೇಬಾರ್ದು. ನಾವು ಎಷ್ಟು ಫಾಸ್ಟ್ ಫುಡ್ಗೆ ಫಾಸ್ಟ್ ಡೆಲಿವರಿಗೆ ಅಡಾಪ್ಟ್ ಆಗ್ತಿದ್ದೀವಿ, ಅಷ್ಟೇ ಫಾಸ್ಟಾಗಿ ಋತುಮತಿನೂ ಆಗ್ತಿದ್ದೀವಿ, ಅಷ್ಟೇ ಫಾಸ್ಟಾಗಿ ಡೆತ್ ಕೂಡ ಬರ್ತಿದೆ, ಅಷ್ಟೇ ಫಾಸ್ಟಾಗಿ ಡಿಸೀಸಸ್ ಕೂಡ ಬರ್ತಿದೆ. ಸೊ ಫಸ್ಟು ನಾವು ಈ ಫಾಸ್ಟ್ ಫುಡ್ಸ್ನ ನಾವು ಸ್ಲೋ ಡೌನ್ ಮಾಡಿಕೊಂಡ್ರೆ ನೀಟಾಗಿ ನಾವು ಹೇಗೆ ಅದನ್ನು ಸಂಸ್ಕಾರ ಕೊಟ್ಟು ಅಡುಗೆ ಮಾಡ್ತಾರಲ್ವ ಅಮ್ಮ, ಆ ಆಹಾರ ಅವರು ಪ್ರೀತಿಯಿಂದ ನಿಧಾನವಾಗಿ ನೀಟಾಗಿ ಮಾಡಿಕೊಡ್ತಾರಲ್ಲ, ಆ ಆಹಾರದಲ್ಲೂ ಕೂಡ ಆ ಪಾಸಿಟಿವಿಟಿ ಇರುತ್ತೆ. ನೀವು ಎಷ್ಟು ಫಾಸ್ಟಾಗಿ ಅಯ್ಯೋ ಬೊಯ್ಕೊಂಡು ಅಡುಗೆ ಮಾಡ್ಕೊಳ್ಳೋದು, ಅದು ಕೂಡ ಅವ್ರ ದೇಹದ ಮೇಲೆ ದುಷ್ಟ ಪರಿಣಾಮನ ಬೀರುತ್ತೆ. ಸೊ ಬೆಳಿಗ್ಗೆ ಅವ್ರಿಗೆ ನಾವು ಅಯ್ಯೋ ಮಗು ತಿನ್ನಲ್ವೋ ಅಂತೇಳಿ ತುರ್ಕಿ ಕಳಿಸ್ಬಾರ್ದು. ಅದರ ಬದಲು ಬೆಳಿಗ್ಗೆ ಬೇಗ ಎಬ್ಬರಿಸ್ಬೇಕು, ಒಂದು ಸ್ವಲ್ಪ ಅವ್ರ ಜೊತೆ ಪೇರೆಂಟ್ಸು ಕೂಡ ಒಂದು ಚಿಕ್ಕ ವಾಕಿಂಗ್ ಹೋಗಬೇಕು. ಅದಾದಮೇಲೆ ಸಿಸ್ಟಮೆಟಿಕ್ಕಾಗಿ ಬದುಕಿದ್ರೆ ಡೆಫಿನೆಟ್ಲಿ ಯಾವುದೂ ಡಿಸೀಸಸ್ ಬರೋದಿಲ್ಲ, ಯಾವುದೇ ತೊಂದರೆಗಳಾಗೋದಿಲ್ಲ, ಅರ್ಲಿ ಏಜಸ್ಸಲ್ಲಿ ಋತುಮತಿ ಕೂಡ ಆಗೋದಿಲ್ಲ.